Good morning friends. Today's topic is coding and decoding. Already previous class ಇಂದ coding and decoding ಬಗ್ಗೆ ನೋಡ್ತಾ ಹೋಗ್ತಿದ್ದ. ಅದನ್ನ ಯಾವ ತರ ಅಪ್ಲೈ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಓಕೆನಾ? ಅದರಲ್ಲಿ ಫಸ್ಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ನಮ್ಗೆ ಗೊತ್ತಿರಬೇಕು ಅಂದ್ರೆ ಮೇನ್ ಆಗಿ ಏನ್ ಗೊತ್ತಿರಬೇಕಾಗುತ್ತೆ, ಆಲ್ಫಾಬೆಟ್ಸ್ ಬಗ್ಗೆ ಐಡಿಯಾ ಇರಬೇಕಾಗುತ್ತೆ. ಓಕೆನಾ? ಆ ಆಲ್ಫಾಬೆಟ್ಸ್ ಬಂದು ಯಾವ ಲೆಟರ್ ಎಷ್ಟನೇ ಲೆಟರ್ ಅಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಆಲ್ರೆಡಿ ಒಂದ್ಸತಿ ನಾವು ಮಾತಾಡಿದೀವಿ, ಅದನ್ನ ಒಂದ್ಸತಿ ರಿವಿಷನ್ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗೋದಲ್ವಾ? ಓಕೆ, ಎಸ್ ಎಷ್ಟನೇ ಲೆಟರ್ ಆಗಿರುತ್ತೆ? ಎಸ್ ಎಷ್ಟಪ್ಪ? 19ನೇ ಲೆಟರ್ ಆಗಿರುತ್ತೆ. ಓಕೆ, ಕ್ಯೂ 17ನೇ ಲೆಟರ್, ಎಚ್ 8ನೇ ಲೆಟರ್ ಆಗಿರುತ್ತೆ. ಅದೇ ತರ ಎಂ 13ನೇ ಲೆಟರ್, ಎಸ್ 19, ಪಿ 16, ಡಬ್ಲ್ಯೂ 23 and then F 6. Okay, 17th letter Q and 14th letter N. ಈಗ ರಿವರ್ಸಲ್ ಕೇಳ ರಿವರ್ಸ್ ಅಲ್ಲಿ 14th ಲೆಟರ್ ಯಾವುದು? ಎಂ. ರಿವರ್ಸ್ ಅಲ್ಲಿ 6th ಲೆಟರ್ ಯಾವುದು? ಯು. ಓಕೆ, ಅಂಡ್ ದೆನ್ ರಿವರ್ಸ್ ಅಲ್ಲಿ 21st ಲೆಟರ್ ಯಾವುದು? ರಿವರ್ಸ್ ಅಲ್ಲಿ 21st ಲೆಟರ್ ಯಾವುದು? ಟಿ. ಓಕೆ, ಸರಿಪ್ಪ, ಇದನ್ನ ಇದೇ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅವಾಗ ನಮಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ. ಓಕೆ, ಇವತ್ತಿನ ಮೊದಲ ಪ್ರಶ್ನೆ ಏನ್ ಹೇಳ್ತಿದೆ ಅಂದ್ರೆ, ಇಫ್ ದ MOMENTUM ಅನ್ನ ವರ್ಡ್ ಅನ್ನ ಏನಂತ ಕೋಡ್ ಮಾಡಿದ್ರಂತೆ? EMOMNTUM ಅಂತ ಕೋಡ್ ಮಾಡಿದ್ರಂತೆ. ಹಾಗಾದರೆ MEGNETIC ಅನ್ನ ವರ್ಡ್ ಅನ್ನ ಏನಂತ ಕೋಡ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಕೋಡ್ ಮಾಡಿದಾರಪ್ಪ? MOMENTUM ಅನ್ನೋದನ್ನ ಏನಂತ ಕೋಡ್ ಆಗಿದೆ ಹೇಳಿ? EMOMNTUM ಅಂತ ಕೋಡ್ ಆಗಿದೆ. ಓಕೆ, ಇಲ್ಲಿ ನೋಡಿ, ಏನ್ ನೋಡ್ತಾ ಇದ್ದಂಗೆ ಗೊತ್ತಾಗ್ತಿದೆ, 4 ಲೆಟರ್ ನ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ. ಇದು ಆರ್ಡರ್ ವೈಸ್ ಏನಿದೆಯೋ ಅದೇ ಬರ್ತಿದ್ದಾರೆ, NTUM. ಓಕೆನಾ? ನೆಕ್ಸ್ಟ್ ಇಲ್ಲೇನ್ ಚೇಂಜ್ ಆಗ್ತಿದೆ ನೋಡಿ, ಇಲ್ಲಿರೋ ಇ ಇಲ್ಲಿ ಬರ್ತಾ ಇದೆ, ಇಲ್ಲಿರೋ ಎಂ ಇಲ್ಲಿ ಬರ್ತಾ ಇದೆ, ಓ ಇಲ್ಲಿ ಬರ್ತಾ ಇದೆ, ಈ ಎಂ ಇಲ್ಲಿ ಹೋಗ್ತಾ ಇದೆ. ಅಂದ್ರೆ ಇದು ರಿವರ್ಸ್ ಆರ್ಡರ್ ಮಾಡಿದರೆ. ಇದನ್ನ ಏನ್ ಮಾಡ್ತಿದ್ದಾರೆ? ಸ್ಟ್ರೈಟ್ ಹೋಗ್ತಾ ಇರೋದು, ಇದನ್ನ ರಿವರ್ಸ್ ಅಲ್ಲಿ ಬರ್ದಿದ್ದಾರೆ. ಇದನ್ನ ಆಸ್ ಇಟ್ ಈಸ್ ಸ್ಟ್ರೈಟ್ ಅಲ್ಲೇ ಬರೆದು ಹೋಗಿದ್ದಾರೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಅನ್ನೋದನ್ನ ಏನಂತ ಕೋಡ್ ಆಗಿರುತ್ತೆ ಅಂತ ನೋಡೋಣ. MEGNETIC. ಓಕೆನಾ? ಹಾಗಾದ್ರೆ ಒಟ್ಟು ಎಷ್ಟು ವರ್ಡ್ಸ್ ಇದೆ, ಎಷ್ಟು ಲೆಟರ್ಸ್ ಇದೆ ನೋಡಿ? 1 2 3 4. ಹಾಗಾದ್ರೆ 4 ಗೆ ಸ್ಪ್ಲಿಟ್ ಆಗ್ತದೆ. ಇದನ್ನ ಏನಾಗುತ್ತೆ? ರಿವರ್ಸ್ ಅಲ್ಲಿ ಬರೀಬೇಕು. NGAM. ಇದೇನಾಗಿರುತ್ತೆ? ಆಸ್ ಇಟ್ ಇಸ್ ETIC. ಓಕೆ, ಆಪ್ಷನ್ ಅಲ್ಲಿ ಯಾವುದೋ ಕಾಂಪ್ಲಿಕೇಟೆಡ್ ಅಂದ್ರೆ ಡಿಫರೆಂಟ್ ಇರೋ ಲೈನು ಯಾವ್ದು ನೋಡ್ಬೋದು? ಆಪ್ಷನ್ ಸಿ ನಾ? ಆಯ್ತು, NGAM ETIC ಆಪ್ಷನ್ ಸಿ ಆಗಿರುತ್ತೆ. ಓಕೆನಾ? ರೈಟ್. ನೋಡಿ, ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ GARNISH is written as RGAINHS ಅನ್ನೋದನ್ನ ಈ ತರ ಕೋಡ್ ಆಗಿರುತ್ತೆ. ಹಾಗಾದ್ರೆ how will be GENIUS ಅನ್ನೋದನ್ನ ಏನಂತ ಕೋಡ್ ಮಾಡಿದ್ದಾರೆ ಅಂತ ಕೇಳ್ತಾ ಇದೆ. ಓಕೆನಾ? ನೋಡೋಣ. GARNISH ಅಂತ ಇದೆ. ಇದನ್ನ ಏನಂತ ಕೋಡ್ ಆಗಿದೆ ಅಂತೆ? RGAINHS ಅಂತ ಕೋಡ್ ಆಗಿದೆ ಅಂತೆ. ಅಂದ್ರೆ ಇಲ್ಲಿ ಏನ್ ರಿಲೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲೇ ಲಾಸ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ ಏನ್ ರಿಲೇಷನ್ ಆಗಿದೆ. ಆಪೋಸಿಟ್ ಹೋಗ್ತಾ ಇದೆ, ಇಲ್ಲೊಂದು ಆಪೋಸಿಟ್ ಹೋಗ್ತಾ ಇದೆ. ನೆಕ್ಸ್ಟ್ ಇಲ್ಲ ಒಂದು ಇದು ಇಲ್ಲಿ ಹೋಗ್ತಿದೆ. ಓಕೆನಾ?
ಏನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ಏನ್ ರಿಲೇಷನ್ ಕೊಟ್ಟಿದ್ದಾರೆ, ಅದೇ ರಿಲೇಷನ್ ಆ ಜೀನಿಯಸ್ ಅನ್ನೋದಕ್ಕೆ ಬಳಸೋಣ. GENIOUS. ನೋಡಿ, ಇದೆಲ್ಲಕ್ಕೂ ಆನ್ಸರ್ ಮಾಡೋದ್ಕಿಂತ ಇದು ಯಾವ್ದಾದ್ರು ಒಂದೇ ಒಂದು ಲೈನ್ ಅಲ್ಲಿ ಡಿಫ್ರೆಂಟ್ ಇದೆಯಾ ನೋಡಿ. ಯಾವ್ದಾದ್ರು ಇದೆಯಪ್ಪ? ಸೆಕೆಂಡ್ ಲೈನಾ ಫಸ್ಟ್ ಲೈನಾ? ಫಸ್ಟ್ ಲೈನ್ ಮತ್ತೆ ಸೆಕೆಂಡ್ ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? ಫಸ್ಟ್ ಲೈನ್ ನಲ್ಲಿ ಏನ್ ಮಾಡಿದ್ದಾರೆ, ಎನ್ ನ ಫಸ್ಟ್ ಅಂದಿದಾರಲ್ವಾ, ಎನ್. ಈಗ ಆಪ್ಷನ್ ಅಲ್ಲಿ ಎನ್ ಎಲ್ಲಿದೆ? ಆಪ್ಷನ್ ಎ ಎಲ್ಲಿದೆ ಮತ್ತೆ ಡಿ ಎಲ್ಲಿದೆ? ಹಾಗಾದ್ರೆ ಏನಾಯ್ತು? ಬಿ ಮತ್ತೆ ಸಿ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ, ಸೆಕೆಂಡ್ ಲೆಟರ್ ಏನಾಗ್ತಿದೆ? ಜಿ ಯಾವ್ದು ಬರ್ತಾ ಇದೆ? ಇದನ್ನ ತಂದಿದ್ದಾರೆ, ಜಿ. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ? ಆಪ್ಷನ್ ಎ ತಪ್ಪು, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಈಗ ಒಂದ್ಸರಿ ಚೆಕ್ ಮಾಡ್ಬಿಡೋಣ. ಇಲ್ಲಿ ಇ ಬಂದಿದ್ಯಾ? ಓ ಇಲ್ಲಿದೆ, ISU ಚೆಕ್ ಮಾಡಿ. NGEOISU ಓಕೆ ಅಲ್ವಾ? ಆಪ್ಷನ್ ಡಿ ರೈಟ್. ಇಲ್ಲಿ ನೋಡಿ, in a certain code mouse MOUSE is written as PRUQC ಅಂತ ಕೋಡಿಂಗ್ ಆಗಿರುತ್ತಂತೆ. How is SHIFT ಅನ್ನೋದನ್ನು ಏನಂತ ಕೋಡ್ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, MOUSE ಅನ್ನ ವರ್ಡ್ ಏನಂತ ಕೋಡ್ ಆಗಿದೆ? PRUQC ಅಂತ ಕೋಡ್ ಆಗಿದೆ ಅಂತೆ. ಹಾಗಾದ್ರೆ ಏನ್ ರಿಲೇಷನ್ ಇದೆ ಅಂತ ನೋಡ್ಬೋದಾ? ಈಗ ಫಸ್ಟ್ ಪ್ರೀವಿಯಸ್ ಅಲ್ಲಿ ಏನ್ ಮಾಡ್ತೀವಿ, ಎಂ ಎಲ್ಲ ಇದೆಲ್ಲ ಹೋಗ್ತಾ ಇತ್ತು, ಇಂಟರ್ಚೇಂಜ್ ನೋಡ್ತಿದ್ದ. ಆದ್ರೆ ಇಲ್ಲಿ ಇಂಟರ್ಚೇಂಜ್ ಆಗ್ತಿಲ್ಲ, ಏನಾಗ್ತಿದೆ? ಮುಂದಕ್ಕೆ ಅಥವಾ ಹಿಂದಕ್ಕೆ ಹೋಗ್ತಾ ಇದೆ. ಎಂ ಎಷ್ಟನೇ ಲೆಟರ್ ಅಪ್ಪ? 13ನೇ ಲೆಟರ್. ಪಿ ಎಷ್ಟನೇ ಲೆಟರ್? 16. ಹಾಗಾದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? ಎಷ್ಟಿದೆಯಪ್ಪ ಡಿಫ್ರೆನ್ಸ್? ಪ್ಲಸ್ ಮೈನಸ್? ಪ್ಲಸ್. ಓ ಇಂದ ಆರ್ ಎಷ್ಟು ಡಿಫ್ರೆನ್ಸ್? ಓ ಎಷ್ಟನೇ ಅಕ್ಷರ? 15ನೇ ಅಕ್ಷರ. ಆರ್ ಎಷ್ಟನೇ ಅಕ್ಷರ? 18. ಹಾಗಾದ್ರೆ 3 ಡಿಫ್ರೆನ್ಸ್ ಬರ್ತಿದೆ, ಮುಂದಕ್ಕೆ ಹೋಗ್ತಾ ಇದೆ. ನೆಕ್ಸ್ಟ್ ಯು ಆಸ್ ಇಟ್ ಈಸ್ ಇದೆ, ನೋ ಚೇಂಜ್. ಓಕೆ. ನೆಕ್ಸ್ಟ್ ಎಸ್ ಇದೆ, ಎಸ್ ಮತ್ತೆ ಕ್ಯೂ. ಎಸ್ ಬಂದು 19ನೇ ಅಕ್ಷರ, ಕ್ಯೂ ಬಂದು 17ನೇ ಅಕ್ಷರ. ಹಾಗಾಗಿ ಹಿಂದಕ್ಕೆ ಹೋಗ್ತಿದೆ, 2 ಲೆಟರ್ ಹಿಂದಕ್ಕೆ ಹೋಗ್ತಾ ಇದೆ. ಅದೇ ತರ ನೆಕ್ಸ್ಟ್ ಇ ಬಂದು 5ನೇ ಅಕ್ಷರ, ಸಿ ಬಂದು 3ನೇ ಅಕ್ಷರ, 2 ಲೆಟರ್ ಇಲ್ಲೂ ಸಹ ಹಿಂದೆ ಹೋಯಿತು. ಓಕೆನಾ? ಇಲ್ಲಿ ಆಪ್ಷನ್ ನೋಡೋಣ, ಯಾವ್ದಾದ್ರು ಡಿಫ್ರೆಂಟ್ ಆಗಿದೆ. ಕೆ ಜೆ ಐ ಕೆ ಯಾವ ಆಪ್ಷನ್ ನೋಡೋಣ? 3ನೇದು ನೋಡೋಣ, ಲಾಸ್ಟ್ ಅಲ್ಲಿ ನೋಡೋಣ, ಫಸ್ಟ್ ಸೆಕೆಂಡ್ ನೋಡೋಣ. ಸರಿ ಆಯ್ತು. ಯಾವ್ದಪ್ಪ? ಶಿಫ್ಟ್. SHIFT. ನೋಡಿ, ಕಾಮನ್ ಆಗಿ ಮಧ್ಯದಲ್ಲಿ ಏನಿರ್ಬೇಕು ಅಂತ ಅನಿಸ್ತು? ಯು ಅಂದ್ರೆ ಇಲ್ಲಿ ಏನಿರ್ಬೇಕು? ಐ. ಇಲ್ಲೂ ಇದೆ, ಇಲ್ಲೂ ಇದೆ, ಆದ್ರೆ ಇಲ್ಲಿಲ್ಲ. ಆಪ್ಷನ್ ಸಿ ಏನು? ಕ್ಯಾನ್ಸಲ್. ಬುಡ್ಡಿ. ನೆಕ್ಸ್ಟ್ ಎಸ್ ಇಂದ ಎಷ್ಟು ಅಕ್ಷರ? ನೋಡಿ, ಕಾಮನ್ ಆಗಿ ನನ್ಗೆ ಗೊತ್ತಾಗೋಯ್ತು BBನೇ ಬರಬೇಕು ಅಂತ. ಸರಿನಾ? ಎಸ್ ಇಂದ 3 ಅಕ್ಷರ ಮುಂದಕ್ಕೆ ಹೋದ್ರೆ ಯಾವುದು? ಎಸ್ ಎಷ್ಟನೇ ಲೆಟರ್? 19ನೇ ಅಕ್ಷರ. ಅಲ್ಲಿಂದ 3 ಅಕ್ಷರ ಮುಂದಕ್ಕೆ ಹೋಗ್ತೀನಿ. 19 + 3 22. 22ನೇ ಅಕ್ಷರ ಯಾವುದು? ಬಿ. ಹಾಗಾದ್ರೆ ಆಪ್ಷನ್ ಡಿನೂ ಇಲ್ಲ. ಎಗೂ ಮತ್ತೆ ಬಿ ಕಾಂಬಿನೇಷನ್. ಈಗ ಎಚ್ ಇದೆ, ಎಚ್ ಇಂದ 3 ಅಕ್ಷರ. ಎಚ್ ಎಷ್ಟನೇ ಅಕ್ಷರ? ಎಷ್ಟು? 8ನೇ ಅಕ್ಷರ. 8 ಅಂದ್ರೆ 8 + 3 11. 11 ಅಂದ್ರೆ ಯಾವುದು? ಕೆ. ಓಕೆ. ಇಲ್ಲಿ ನೋಡಿ, ಕೆ ಇದೆಯಾ? ಇಲ್ಲ. ಆಪ್ಷನ್ ಎ. ಒಂದು ಕ್ರಾಸ್ ಚೆಕ್ ಮಾಡ್ಬಿಡೋಣ. ಆಸ್ ಇಟ್ ಈಸ್. ಎಫ್ ಇಂದ 2 ಅಕ್ಷರ ಹಿಂದಕ್ಕೆ. ಎಫ್ ಎಷ್ಟನೇ ಅಕ್ಷರ? 6ನೇ ಅಕ್ಷರ. 6 ನಿಂದ 2 ಅಕ್ಷರ ಹಿಂದಕ್ಕೆ ಹೋದ್ರೆ 2 ಲೆಟರ್ 4. 4 ಅಂದ್ರೆ ಯಾವುದು? ಟಿ. ನೆಕ್ಸ್ಟ್ ಟಿ ಅಂದ್ರೆ ಎಷ್ಟನೇ ಅಕ್ಷರ? 20ನೇ ಲೆಟರ್. 20 ಇಂದ 2 ಲೆಟರ್ ಹಿಂದಕ್ಕೆ ಹೋಗ್ತೀನಿ ಅಂದ್ರೆ 18 ಅಂದ್ರೆ ಯಾವುದು? ಯಾವ್ದಪ್ಪ? ಓಕೆ, ಚೆಕ್ ಮಾಡಬಹುದಾ? VKIDR ಅಂದ್ರೆ ಆಪ್ಷನ್ ಎ. ಓಕೆ, ರೈಟ್. In a certain code language, remote REMOTE is written as KYSPGS ಅಂತ ಕೋಡ್ ಮಾಡಿದಾರಂತೆ. ಹಾಗಾದ್ರೆ PRANT ಅನ್ನೋದನ್ನ ಏನಂತ ಕೋಡ್ ಆಗಿದೆ? IRDTC ಅಂತ ಕೋಡ್ ಆಗಿದೆ ಅಂತೆ. ಹಾಗಾದರೆ ಮೊಬೈಲ್ MOBILE ಅನ್ನೋದನ್ನ ಏನಂತ ಕೋಡ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ನೋಡ್ಬೋದಾ?
ಆರ್ ಇ ಎಂ ಒ ಟಿ ಇ ಅನ್ನೋದು ಏನಂತ ಕೋಡ್ ಆಗಿದೆಯಪ್ಪ? ಕೆ ವೈ ಎಸ್ ಪಿ ಜಿ ಎಸ್ ಅಂತ ಕೋಡ್ ಆಗಿದೆಯಂತೆ. ಅದೇ ತರ ಇನ್ನೊಂದು ಯಾವ್ದಕ್ಕೆ ಕೋಡ್ ಆಗಿದೆ? ಬ್ರ್ಯಾಂಡ್ ಪಿ ಆರ್ ಎ ಎನ್ ಡಿ ಅನ್ನೋದು ಏನಂತ ಕೋಡ್ ಆಗ್ತಿದೆ? ಐ ಆರ್ ಡಿ ಟಿ ಸಿ ಅಂತ ಕೋಡ್ ಆಗಿದೆಯಂತೆ. ಓಕೆನಾ? ಹಾಗಾದ್ರೆ ಅಂದ್ರೆ ಏನ್ ರಿಲೇಷನ್ ಕೋಡ್ ಆಗಿದೆ ನೋಡೋಣ. ಆರ್ ಇಂದ ಕೆಗೆ ಎಷ್ಟಪ್ಪ ಏನ್ ಡಿಫ್ರೆನ್ಸ್ ಇದೆ? ಆರ್ ಎಷ್ಟನೇ ಅಕ್ಷರ? ಕೆ 11. ಡಿಫ್ರೆನ್ಸ್ ಎಷ್ಟು ಬರ್ತಿದೆ? ಎಷ್ಟು ಬಂತಪ್ಪ? 7 ಬಂತು. ಅದೇ ರಿಲೇಷನ್ ಇಲ್ಲೂ ಅದೇ ಬರಬೇಕು. ಬಿಗೂ ಮತ್ತೆ ಐಗೆ ಎಷ್ಟು ಡಿಫ್ರೆನ್ಸ್ ಇದೆ? ಬಿ 2ನೇ ಅಕ್ಷರ, ಐ 9ನೇ ಅಕ್ಷರ, ಎಷ್ಟು ಬರ್ತಿದೆ? 7 ಬರ್ತಿದ್ಯಾ? ಓಕೆ, ರಿಲೇಷನ್ ಮ್ಯಾಚ್ ಆಯ್ತು ಫಸ್ಟ್ನೇದು. ಓಕೆ, ನೆಕ್ಸ್ಟ್ ನೋಡ್ತೀನಿ. ಈಗೂ ಮತ್ತೆ ವೈಗೆ ಈ ಎಷ್ಟನೇ ಅಕ್ಷರ? 5ನೇ ಅಕ್ಷರ. ಇಲ್ಲಿ ವೈ ಕೊಟ್ಟಿದ್ದಾರೆ 25. ಆಯ್ತು, ಎಷ್ಟಿದೆ? 28. ಇಲ್ಲಿ ನೋಡಕ್ ಹೋಗ್ತೀವಿ, ಇಲ್ಲಿ ನೋಡ್ತೀನಿ, ಏನು ಚೇಂಜ್ ಆಗಿಲ್ಲ. ಹಾಗಾದ್ರೆ ಈಗ ನೋಡಿದ್ವಲ್ಲ, ಓಕೆ, ಇಲ್ಲೇನು ಚೇಂಜ್ ಆಗಿಲ್ಲ. ಬೇರೆ ಏನಾದ್ರು ಇದು ಫಸ್ಟ್ ಲೈನ್ ಒಂದು ಮೆಥಡ್ ಕೊಟ್ಟು ಇದಕ್ಕೇನೋ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆಯ್ತು, ಎಂ ಮತ್ತೆ ಎಸ್ ಕೊಟ್ಟಿದ್ದಾರೆ. ಎಂಗೂ ಎಸ್ ಗೆ ಏನ್ ರಿಲೇಷನ್? ಎಷ್ಟಮ್ಮ? 13 ಮತ್ತೆ 19 ಅಂದ್ರೆ ಎಷ್ಟು? ಆಯ್ತು, ಇಲ್ಲಿ 6 ರಿಲೇಷನ್. ಓಕೆ, ಇಲ್ಲಿ ಎಗೂ ಮತ್ತೆ ಡಿಗೆ 3 ರಿಲೇಷನ್. ಏನಾದ್ರೂ ಸಂಬಂಧ ಕಾಣ್ತಿದ್ಯಾ? ರಿಲೇಷನ್ ಬರ್ತಾ ಇಲ್ಲ. ಹಾಗಾದ್ರೆ ಈ ಮೆಥಡ್ ಆಗುತ್ತಂದ್ರ? ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ ಬೇರೆ ಯಾವ್ದಿರ್ಬೋದು? ಅಥವಾ ಕ್ರಾಸ್ ಅಲ್ಲಿ ಏನಾದ್ರು ಹೋಗ್ತಿದ್ಯಾ? 6 ಮತ್ತೆ ವೈ, 6 ವೈ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. 6 ಮತ್ತೆ ಎಸ್ ಸಂಬಂಧ ಇದೆ. ಈ 6 ಮತ್ತೆ ಎಸ್ ಒಂದು ಆಸ್ತಿ ಆಗ್ತಿದೆ. ಅದೇ ತರ ಇಲ್ಲಿ ನೋಡಿ, 1 2 3 3ನೇ ಲೆಟರ್ ಅಲ್ಲಿ ರಿಲೇಷನ್ ಬಂತು. ಅದೇ ತರ ಇಲ್ಲೂ 3ನೇ ಲೆಟರ್ ಹೋಗ್ತೀನಿ. ಬಿಗೂ ಮತ್ತೆ ಡಿಗೆ ಏನು 2 ಲೆಟರ್ ಆಗೋಯ್ತು. ಅಂದ್ರೆ ಇಲ್ಲಿ ರಿಲೇಷನ್ ಬರ್ಲಿಲ್ಲ. ಅಥವಾ ಇನ್ಯಾವ್ದಿರ್ಬೋದು? ಲಾಸ್ಟ್ ಏನಾದ್ರು ಹೋಗುತ್ತಾ ನೋಡೋಣ. ಈ ಆರ್ ಇಲ್ಲಿದೆ, ಈ ಎಸ್ ಇದೆ. ಎಷ್ಟು ಅಕ್ಷರ ಜಾಸ್ತಿ ಆಗ್ತಿದೆ? ಎಷ್ಟಾಗ್ತಿದೆಯೋ? ಎಷ್ಟಾಗ್ತಿದೆ? 1 ಅಕ್ಷರ ಜಾಸ್ತಿ ಆಯ್ತು. ಅದೇ ತರ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಕ್ಷರ? ಬಿ ಇದೆ, ಇಲ್ಲಿ ಸಿ ಇದೆ, ಅಂದ್ರೆ 1 ಲೆಟರ್ ಜಾಸ್ತಿ ಆಯ್ತು. ಅದೇ ತರ ನೆಕ್ಸ್ಟ್ ಇ ಇದೆ, ಇನ್ನೇನಿದೆ? ಜಿ ಇದೆ. ಇ ಇಂದ ಜಿಗೆ ಎಷ್ಟು ಅಕ್ಷರ ಮುಂದಕ್ಕೆ ಹೋಗ್ತಿದೆ? ಎಷ್ಟಪ್ಪ? 2 ಲೆಟರ್ಸ್. ಅದೇ ರಿಲೇಷನ್ ಇದೆಯಾ ನೋಡಿ, ಆರ್ಗೂ ಮತ್ತೆ ಟಿಗೆ ಇದೆಯನ್ರ? ಇದೆಯಾ? ಹಾಗಾದ್ರೆ 2 ಅಕ್ಷರ. ನೆಕ್ಸ್ಟ್ ಇಲ್ಲಿ ಎಂ ಇದೆ, ಇಲ್ಲಿ ಪಿ ಇದೆ. ಎಂಗೂ ಮತ್ತೆ ಪಿಗೆ ಏನೇ ರಿಲೇಷನ್? ಎಷ್ಟು ಅಕ್ಷರ? +3. ನೆಕ್ಸ್ಟ್ ಎಗೂ ಮತ್ತೆ ಡಿಗೆ ಇಲ್ಲೇ ಗೊತ್ತಾಗೋಯ್ತು. ಇನ್ನು ಎಲ್ಲ ಉಲ್ಟಾ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಇನ್ನೊಂದ್ಸರಿ ಚೆಕ್ ಮಾಡಿ. ಓಗೂ ಮತ್ತೆ ಎಸ್ ಗೆ 4 ಲೆಟರ್ಸ್. ಎನ್ಗೂ ಮತ್ತೆ ಆರ್ ಗೆ 4 ಲೆಟರ್ಸ್. ಅದೇ ತರ ಟಿಗೂ ಮತ್ತೆ ವೈ ಗೆ 5 ಲೆಟರ್ಸ್. ಡಿ ಮತ್ತೆ ಐ ಗೆ ಎಷ್ಟು ಅಕ್ಷರ ಇದೆ? 5 ಲೆಟರ್ಸ್. ಅಂಡ್ ದೆನ್ ಇ ಮತ್ತೆ ಕೆ ಗೆ 6 ಲೆಟರ್ಸ್. ಅಂದ್ರೆ ಇಲ್ಲಿ ಏನ್ ರಿಲೇಷನ್ ಗೊತ್ತಾಯ್ತು? ಇಲ್ಲಿ ಉಲ್ಟಾ ಬರಿತಾ ಇದ್ದಾರೆ, ರಿವರ್ಸ್ ಆರ್ಡರ್ ಅಲ್ಲಿ. ಈ ಆರ್ ಅನ್ನ 1 ಅಕ್ಷರ ಜಾಸ್ತಿ ಮಾಡಿ ಇಲ್ಲಿ ಬರ್ತಿದ್ದಾರೆ, ಈಗ 2 ಲೆಟರ್ಸ್ ಮುಂದೆ ಮಾಡಿ ಇಲ್ಲಿ ಬರ್ತಿದ್ದಾರೆ. ಅಂದ್ರೆ ಉಲ್ಟಾ ಬರಿತಾ ಹೋಗ್ತಿದ್ದಾರೆ. ಅಂದ್ರೆ ಈಗ ಏನ್ ಗೊತ್ತಾಯ್ತು? ಈಗ ಏನೇ ಕೊಟ್ಟಿರ್ಲಿ ರಿಲೇಷನ್, ಅವರು ಉಲ್ಟಾ ಬರ್ಕೊಂಡು 1 ಅಕ್ಷರ ಜಾಸ್ತಿ ಮಾಡ್ಕೊಂಡು ಉಲ್ಟಾ ಬರ್ಕೊಂಡು ಹೋಗಿ ಅಂತ ಗೊತ್ತಾಯ್ತು. ಹಾಗಾದ್ರೆ ನಮ್ಮ ಆನ್ಸರ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಯಾವುದಕ್ಕೆ? ಮೊಬೈಲ್. MOBILE ಅಲ್ವಾ? ಹಾಗಾದ್ರೆ 1 ಲೆಟರ್ ಜಾಸ್ತಿ ಮಾಡಿ ಎಂಗೆ. ಯಾವ್ದ್ರ? ಎಂ 1 ಅಕ್ಷರ ಜಾಸ್ತಿ ಮಾಡಿದ್ರೆ ಎನ್ ಬಂತು. ನೆಕ್ಸ್ಟ್ ಓಗೆ 1 ಲೆಟರ್ ಜಾಸ್ತಿ ಮಾಡಿದ್ರೆ, ಸಾರಿ, 1 2 ಇದಕ್ಕೆ +1, ಇದಕ್ಕೆ +2. +2 ಅಂದ್ರೆ ಎಂ ಓ ಎಷ್ಟನೇ ಲೆಟರ್? 15. 15 +2 17. 17 ಅಂದ್ರೆ ಯಾವುದು? ಕ್ಯೂ. ನೆಕ್ಸ್ಟ್ ಇಲ್ಲಿ ಯಾವ್ದು ಬರುತ್ತೆ? ಬಿ ಇದೆ. ಬಿ ಅಂದ್ರೆ 2ನೇ ಲೆಟರ್. +3 ಅಂದ್ರೆ 5ನೇ ಲೆಟರ್. 5 ಅಂದ್ರೆ ಯಾವ್ದಪ್ಪ? ಯಾವ್ದ್ರ? ಇ. ಐ ಕೊಟ್ಟಿದ್ದಾರೆ. ಐ ಇಂದ +4 ಮಾಡ್ತೀನಿ.
ಐ ಎಷ್ಟನೇ ಲೆಟರ್? 9ನೇ ಲೆಟರ್. 9 + 4 13. 13 ಅಂದ್ರೆ ಎಂ. ನೆಕ್ಸ್ಟ್ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಎಲ್ ಕೊಟ್ಟಿದ್ದಾರೆ. ಎಲ್ ಅಂದ್ರೆ +6. ಎಲ್ ಎಷ್ಟನೇ ಲೆಟರ್? 12. 12 + 5 12 + 5 17. 17 ಅಂದ್ರೆ ಕ್ಯೂ. ನೆಕ್ಸ್ಟ್ ಇಲ್ಲಿ +6. ಇ ಅಂದ್ರೆ ಎಷ್ಟು? 5. 5 ಅಂದ್ರೆ 5ಕ್ಕೆ 6 ಸೇರಿದ್ರೆ 11. 11 ಅಂದ್ರೆ ಯಾವ್ದು? ಯಾವ್ದಪ್ಪ? ಕೆ. ಈಗ ಆನ್ಸರ್ ನೋಡಿ. ಕೆ ಕ್ಯೂ ಕೆ ಕ್ಯೂ ಕೆ ಒಂದೊಂದು ಎಲ್ಲಿದೆ? ಆಪ್ಷನ್ ಬಿ ಎಲ್ಲ ಇದೆ. ಹಾಗಾದ್ರೆ ಇದೆ ಆನ್ಸರ್. ಕೆ ಕ್ಯೂ ಎಂ ಇ ಕ್ಯೂ ಎನ್. ಓಕೆನಾ? ಆಪ್ಷನ್ ಬಿ. ಗೊತ್ತಾಯ್ತಾ? ಓಕೆ, ಇಲ್ಲಿ ನೋಡಿ ಏನಂತ ಕೋಡ್ ಮಾಡ್ತಾ ಇದ್ದಾರೆ. ಎ ಅಂದ್ರೆ 2 ಅಂತೆ, ಬಿ ಅಂದ್ರೆ 3 ಅಂತೆ, ಸಿ ಅಂದ್ರೆ 4 ಅಂತೆ. ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ, ಆಲ್ಫಾಬೆಟ್ಸ್ ನಂಗೆ ಗೊತ್ತು. ಎ ಅಂದ್ರೆ 1ನೇ ಅಕ್ಷರ, ಬಿ ಅಂದ್ರೆ 2ನೇ ಅಕ್ಷರ. ಆದ್ರೆ ಇವ್ರಿಗೆ ಏನಾಗಿದೆ? ಎ ಅಂದ್ರೆ 2ನೇ ಅಕ್ಷರ ಅಂತ ತೋರಿಸ್ತಾ ಇದ್ದಾರೆ. ಹಾಗಾದರೆ ಈಗ ಈ ರಿಯಾಕ್ಟ್ ಅಂತ ಇದೆಯಲ್ಲ, RECREAT ಅಂತ. ಹಾಗಾದ್ರೆ ಇದೇನಾಗುತ್ತೆ? ಮೀನ್ಸ್ ಒಂದೊಂದು ಅಕ್ಷರ ಲೆಟರ್ದು ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ +1 ಆಡ್ ಮಾಡ್ತಾ ಹೋಗಿದ್ದಾರೆ. ಹಾಗಾದ್ರೆ ಆಪ್ಷನ್ ಅಲ್ಲಿ ನೋಡಿ ಡಿಫ್ರೆಂಟ್ ಆಗಿ ಯಾವ್ದಿದ್ಯಪ್ಪ? ಯಾವ್ದೇನಿದೆ? ಲಾಸ್ಟ್ ಯಾವ್ದಿದ್ಯೋ ಡಿಫ್ರೆಂಟ್ ಆಗಿ? ಲಾಸ್ಟ್ ಇಂದ ಸೆಕೆಂಡ್? ಲಾಸ್ಟ್ ಅಂತ ಇದಾ? ಎಲ್ಲ 3 ಐತಿ. ಆಯ್ತು, ಓಕೆ. ಹಾಗೆ ಇಲ್ಲೇ ನಮ್ಗೆ ನೋಡಿ ಅಷ್ಟೊಂದೇನ್ ಗೊತ್ತಾಗಿಲ್ವಾ? ಇಲ್ಲಿ ಎಬಿಸಿ ಕೊಟ್ಟವ್ರಲ್ವಾ, ಅದ್ರಲ್ಲಿ ಇರೋದು ಸಿ ಅಂದ್ರೆ ಎಷ್ಟನೇ ಅಕ್ಷರ ಅಂತೆ? 4. ಆಪ್ಷನ್ ಅಲ್ಲಿ ನೋಡಿ, ಇಲ್ಲಿ 4 ಇದೆ, ಇಲ್ಲೂ ಇದೆ. ಅದ್ರ ಇದಾಗಲ್ಲ, ಇದಾಗಲ್ಲ. ನೆಕ್ಸ್ಟ್ ಇದು ಎ ಕೊಟ್ಟಿದ್ದಾರೆ. ಎ ಎಷ್ಟನೇ ಅಕ್ಷರ? 2ನೇ ಅಕ್ಷರ. ಇಲ್ಲಿ 3 ಕೊಟ್ಟಿದ್ರೆ, ಇಲ್ಲಿ 2 ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ ಬಿ. ಓಕೆ, ಇಲ್ಲ ನಾವು ನೆಕ್ಸ್ಟ್ ಫುಲ್ ಮಾಡ್ತೀವಿ ಅಂದ್ರೆ ಆರ್ ಎಷ್ಟನೇ ಅಕ್ಷರ? 18ನೇ ಅಕ್ಷರ. +1 ಮಾಡಿದ್ರೆ 19. ಈ ಎಷ್ಟನೇ ಅಕ್ಷರ? 5. +1 ಅಂದ್ರೆ 6. 6 ಅಂದ್ರೆ ಎಷ್ಟನೇ ಅಕ್ಷರ? 18 + 1 19. ಈ ಎಷ್ಟನೇ ಅಕ್ಷರ? 5 +1 6. ಟಿ ಎಷ್ಟು? 20. 20 + 1 21. ಚೆಕ್ ಮಾಡಿ. 19 6 4 19 6 2 21. ಓಕೆ, ರೈಟ್. ಇಲ್ಲಿ ನೋಡಿ, in a code language KNIGHT is written as 91275618 ಅಂತ ಕೋಡ್ ಮಾಡಿದಾರಂತೆ. ಹಾಗಾದ್ರೆ ವಾಟ್ ಈಸ್ ದ ಕೋಡ್ ಆಫ್ ದಿ ಕ್ಯೂನ್? KUEEN ಅಂದ್ರೆ ಏನಂತ ಕೋಡ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, KNIGHT ಅನ್ನೋದನ್ನ ಏನಂತ ಕೋಡ್ ಆಗಿದೆ? 91275618 ಅಂತ ಕೋಡ್ ಆಗಿದೆ ಅಲ್ವನ್ರ? ಕೆ ಅಂದ್ರೆ ಎಷ್ಟನೇ ಅಕ್ಷರ? ಎಷ್ಟಪ್ಪ? 11ನೇ ಅಕ್ಷರ. ಇಲ್ಲೇನ್ ಬರ್ದಿದ್ದಾರೆ ಕೆಳಗೆ? 9. ಏನಾಗ್ತಿದೆ? -2. -2 ಮಾಡಿದ್ದಾರೆ ಕೆಗೆ. ಆಯ್ತು. ನೆಕ್ಸ್ಟ್ ಎನ್ ಎಷ್ಟನೇ ಲೆಟರ್ ಅಪ್ಪ? 14. ಹಾಗಾದ್ರೆ ಇಲ್ಲಿ -2 ಆಗಿದೆ, ಇಲ್ಲೂ -2 ಆಗುತ್ತಲ್ವಾ? ಹಾಗಾದ್ರೆ ಎಷ್ಟು? 12 ಬರ್ತಿದೆ. ಎನ್ ಆಯ್ತು. ಐ ಎಷ್ಟನೇ ಅಕ್ಷರ? 9ನೇ ಲೆಟರ್. 9ನೇ ಲೆಟರ್ ಇಲ್ಲಿ ಏನಾಗಿದೆ? 7 ಬಂದಿದೆ ಅಂದ್ರೆ ಇಲ್ಲೂ ಸಹ -2. ಅಂಡ್ ದೆನ್ ಜಿ 7th ಲೆಟರ್. 5th ಲೆಟರ್ ಇರೋದ್ರಿಂದ 2 ಅಕ್ಷರ ಇಲ್ಲೂ ಮೈನಸ್ ಮಾಡಿದ್ದಾರೆ. -2. ಎಚ್ ಎಷ್ಟು? 8ನೇ ಅಕ್ಷರ. -6 ಇದೆ ಅಂದ್ರೆ 2 ಅಕ್ಷರ ಹಿಂದಕ್ಕೆ ಬಂದಿದೆ. ನೆಕ್ಸ್ಟ್ T20 20ನೇ ಲೆಟರ್. ಇಲ್ಲಿ ಏನಿದೆ? 18 ಇದೆ. ಹಾಗಾದ್ರೆ ಎಷ್ಟು ಅಕ್ಷರ ಹಿಂದಕ್ಕೆ ಹೋಗ್ತಿದೆ? ಎಲ್ಲದರಲ್ಲೂ ಏನಾಗ್ತಿದೆ? 2 ಲೆಟರ್ ಹಿಂದಕ್ಕೆ ಹೋಗಿ ನಂಬರ್ಸ್ ಬರೆದಿದ್ದಾರೆ. ಹಾಗಾದ್ರೆ ನಮಗೆ ಬೇಕಾಗಿರೋ ಆನ್ಸರ್ಗೆ ಬರೀರಿ. QUEEN. ಓಕೆ, ಇಲ್ಲಿ ನೋಡಿ ಕ್ಯೂ ಅಂತ ಕೊಟ್ಟಿದಾರಲ್ವಾ? ಕ್ಯೂ ಎಷ್ಟನೇದು? 17. ಏನ್ ಮಾಡ್ಬೇಕು ಈಗ ನಾವು? -2 ಮಾಡ್ಬೇಕು. ಅಂದ್ರೆ 17 - 2 ಮಾಡ್ತೀವಿ. ಎಷ್ಟು? ಎಷ್ಟಪ್ಪ?
15 ಎಲ್ಲಾದ್ರೂ ಸ್ಟಾರ್ಟಿಂಗ್ ಅಲ್ಲಿ 15 ಆಯ್ತಾ 15 ಈಗ ಇದಾಗಂತ. ಓಕೆ, ನೆಕ್ಸ್ಟ್ ಇಲ್ಲಿ ಯು ಕೊಟ್ಟಿದ್ದಾರೆ. ಯು ಎಷ್ಟು 21 ಅಲ್ಲಿ ಇದಕ್ಕೆ ಎರಡು ಅಕ್ಷರ ಅಂತೀವಿ ಅಂದ್ರೆ 21 ಮೈನಸ್ 2 ಅಂದ್ರೆ 19. ಇಲ್ಲಿ ನೋಡೋಣ, ಇಲ್ಲಿ 20 ಇದೆ, ಇಲ್ಲಿ 19 ಇದೆ. ಯಾವುದು ಡಿ ತೆಗೆದ್ರೆ ಆಪ್ಷನ್ ಎ ರೈಟ್. ಓಕೆ, ಚೆಕ್ ಮಾಡಬಹುದಲ್ವಿನ್ನ. ಈ ಎಷ್ಟನೇ ಅಕ್ಷರಪ್ಪ 5. 5 ಮೈನಸ್ 2 ಅಂದ್ರೆ 3. ಇಲ್ಲೂ ಸಹ 3. ಎನ್ ಅಂದ್ರೆ ಮೈನಸ್ 2 ಅಂದ್ರೆ ಓಕೆನಾ. ನೆಕ್ಸ್ಟ್ ಏನಾಗಿದೆ, ಇಲ್ಲಿವರೆಗೆ ಆಗಿತ್ತು 3 3 ಆಪ್ಷನ್. ಓಕೆ ರೈಟ್. ಇಲ್ಲಿ ನೋಡಿ, in a certain language yellow YELLOW is coded as 753365. okay, how is TRANSPARENT ಅನ್ನೋದನ್ನ ಏನಂತ ಕೋಡ್ ಆಗಿದೆ ಅಂತ ಕೇಳ್ತಾ ಇದ್ರೆ, ಇಲ್ಲಿ ನೋಡಿ ಫಸ್ಟ್ YELLOW ಇದು ಏನಂತ ಕೋಡ್ ಮಾಡಿದ್ರಂತಪ್ಪ 75336. ಓಕೆ, ಇಲ್ಲಿ ನೋಡಿ y ಅನ್ನೋದನ್ನ ಏನಂತ ಆಗಿದೆ ಅಂತೆ 7 ಅಂತ ಕೋಡ್ ಆಗಿದೆ. ಹಾಗಾದ್ರೆ y ಅನ್ನೋದು ಎಷ್ಟನೇ ಅಕ್ಷರ y 25ನೇ ಲೆಟರ್. ಹಾಗಾದ್ರೆ 2 + 5 ಎಷ್ಟು 7. ಈ ಎಷ್ಟನೇ ಅಕ್ಷರ 5ನೇ ಲೆಟರ್, ಹಂಗೆ ಬಂದಿದೆ. ಓಕೆನಾ. ಇದೆಷ್ಟು 12 ಎಲ್ ಅಂದ್ರೆ 1 + 2 3. ಇದೆಷ್ಟು 12 ಅಂದ್ರೆ 1 + 2 3. ಓ ಎಷ್ಟನೇ ಅಕ್ಷರ 15. 1 + 5 6. W 20. 2 + 3 5. ಅಂದ್ರೆ ಅದರ ಲೆಟರ್ಸ್ ಏನು ಅಂತ ತಾಂತೀವಿ, ಆ ನಂಬರ್ ನ ಆಡ್ ಮಾಡ್ತೀವಿ. ಓಕೆನಾ. ಅದೇ ತರ ನಮಗೆ ಕೊಟ್ಟಿರೋದು ಯಾವುದು TRANSPARENT ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಮ್ಗೆ ಯಾವ್ದು ನೋಡ್ರೆ ಸಾಕು ಅಂತ ಹೇಳ್ಬಿಟ್ಟು ಫಸ್ಟ್ ಲೈನ್ ನೋಡೋಣ. ಯಾವ ಲೈನ್ ನೋಡಿದ್ರೆ ಸಿಗುತ್ತರ 4th ಲೆಟರಾ? 4th ಲೆಟರ್ ಹೇಳ್ತಾವನೆ, ನೋಡ್ತೀನಿ. ಆಯ್ತು, 4th ಲೆಟರ್ ಎನ್ ಕೊಟ್ಟಿದಾರಲ್ವಾ. ಎನ್ ಅಂದ್ರೆ ಎಷ್ಟನೇ ಅಕ್ಷರ 14 ಅಂದ್ರೆ 1 + 4 5. ನೋಡಿ 5 ಇದೆಯಾ? ಇಲ್ಲಿ ಇಲ್ಲ. ಇಲ್ಲಿ 5 ಇದೆಯಾ? ಇದೆ. ಇಲ್ಲಿದ್ಯಾ? ಇಲ್ಲ. ಇಲ್ಲಿ ಹಾಗಾದ್ರೆ ಯಾವತ್ತು ಸಾಕು, ಒಂದ್ ಲೆಟರ್ ನೋಡ್ರೆ ಸಾಕು, ಸಿಕ್ತು ಆನ್ಸರ್, ಟಿಕ್ ಹಾಕಿ ಮುಗೀತು. ಚೆಕ್ ಮಾಡಬಹುದು. ಟಿ ಅಂದ್ರೆ ಎಷ್ಟನೇ ಅಕ್ಷರ 20. 2 + 0 2. ನೆಕ್ಸ್ಟ್ ಆರ್ ಅಂದ್ರೆ 18. 1 + 8 9. ನೆಕ್ಸ್ಟ್ ಎ ಅಂದ್ರೆ 1, ಹಂಗಾದ್ರೆ 1. ನೆಕ್ಸ್ಟ್ ಎಸ್ ಅಂದ್ರೆ 19. 9 + 1 10. 9 + 1 ಎಷ್ಟು 10. 9 + 10 ಎಷ್ಟು 1 ಎಷ್ಟು? ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ 1 + 0 1. ಇಲ್ಲೇನ್ ಬರ್ತಿದೆ? ಅದೇ ಅಲ್ವಾ ಇರೋದಲ್ಲಿ 2 ಅಂತೀರಾ 1. ಓಕೆನಾ. ಇಲ್ಲಿ 2 ಆಡ್ ಮಾಡ್ತೀರಾ, ಅದು ತಿರ್ಗಾ ಡಬಲ್ ಡಿಜಿಟ್ ಆಗುತ್ತೆ, ತಿರ್ಗಾ ಆಡ್ ಮಾಡ್ಬೇಕು. 9 + 1 10. 1 + 0 1. ಓಕೆ. ಪಿ ಕೊಟ್ಟಿದ್ದಾರೆ. ಪಿ ಎಷ್ಟನೇ ಅಕ್ಷರ 1 + 6 7. ಎ 1. ಆರ್ 19. 6 18. 1 + 8 9. ಇ 5 as it is. N 14 ಅಂದ್ರೆ 5. T 20 ಅಂದ್ರೆ 2. ಓಕೆ, ಚೆಕ್ ಮಾಡ್ಬಿಡಿ. 2 2 9 1 5 1 7 1 9 5 5 2. ಹಾಗಾದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ ರೈಟ್.